ಏನು ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ರಾತ್ರಿ ಚರ್ಚೆಗಳು ನಡೆದಿದ್ದಾವೆ. ಅಲ್ಲ, ಇದು ವಿಸ್ತರಣೆ ಆಗಬೇಕು ಅದು ಹೇಳ್ತಾ ಇದ್ದೇನಲ್ಲ, ಆಗಬೇಕು ಆಗಬಾರ್ದು ಅಂತಕ್ಕಂಥದ್ದು ಹೈಕಮಾಂಡು, ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದ ಡಿ.ಕೆ. ಶಿವಕುಮಾರ್ ಸಾಹೇಬರು ತೀರ್ಮಾನ ತಗೊಳ್ತಾರೆ. ಮೇ ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಅದು ಹೇಳಿದ್ವಲ್ಲ, ನಾವು ಇದ್ರ ಬಗ್ಗೆ ಯಾರು, ನಾನಂತೂ ವೈಯಕ್ತಿಕವಾಗಿ ಇದ್ರ ಬಗ್ಗೆ ವಿಚಾರ ಮಾತನಾಡಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದೀನಿ. ಶಾಸಕರನ್ನ ಬಿ.ಕೆ. ಹರಿಪ್ರಸಾದ್ ಅವರು ಅಮಾನತು ಮಾಡಿದ್ದಾರೆ. ಹಾಂ, ಬಿ.ಕೆ. ಹರಿಪ್ರಸಾದ್ ಅವರು 5 ಜನ ಶಾಸಕರನ್ನ ಅಮಾನತು ಎಲ್ಲಿ? ಹರಿಯಾಣ ಒರಿಸ್ಸಾ? ಹರಿಯಾಣ. ಆಬ್ವಿಯಸ್ಲಿ ಪ್ರೊಸೀಜರ್ ಪ್ರಕಾರ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅವ್ರಿಗೆ ನೋಟಿಸ್ ಜಾರಿ ಮಾಡಿ, ಅದು ಒಂದು ಪೊಲಿಟಿಕಲ್ ಪಾರ್ಟಿ ಏನು ಪ್ರೊಸೀಜರ್ ಇದರ ಪ್ರಕಾರ ಮಾಡಿದ್ದಾರೆ. ರಾಜ್ಯಸಭಾ ಸದಸ್ಯರು ದಿಢೀರ್ನೆ ಬಿಜೆಪಿ ಆ ಥರ ಅಟ್ರಾಕ್ಷನ್ ಇದೆ ರೀ, ಮೋದಿ ಸಾಹೇಬ್ರದ್ದು ಲಾ ಆಫ್ ಅಟ್ರಾಕ್ಷನ್ ಹಂಗಿದೆ. ಸೊ ಹೇಳಕ್ಕೆ ಬರಲ್ಲ ಇದು. ಇದೇ ಈ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಬಟ್ ಇಫ್ ದೇ ಹ್ಯಾವ್ ಜಂಪ್ಡ್ ಆ್ಯಂಡ್ ದೇ ಹ್ಯಾವ್ ಗಾನ್, ವಾಟ್ ವಿ ಕ್ಯಾನ್ ಸೇ. ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ರಾತ್ರಿ ಚರ್ಚೆಗಳು ನಡೆದಿದ್ದಾವೆ. ಅಲ್ಲ, ಇದು ವಿಸ್ತರಣೆ ಆಗಬೇಕು ಅದು ಹೇಳ್ತಾ ಇದ್ದೇನಲ್ಲ, ಆಗಬೇಕು ಆಗಬಾರ್ದು ಅಂತಕ್ಕಂಥದ್ದು ಹೈಕಮಾಂಡು, ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದ ಡಿ.ಕೆ. ಶಿವಕುಮಾರ್ ಸಾಹೇಬರು ತೀರ್ಮಾನ ತಗೊಳ್ತಾರೆ. ಮೇ ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಅದು ಹೇಳಿದ್ವಲ್ಲ, ನಾವು ಇದ್ರ ಬಗ್ಗೆ ಯಾರು, ನಾನಂತೂ ವೈಯಕ್ತಿಕವಾಗಿ ಇದ್ರ ಬಗ್ಗೆ ವಿಚಾರ ಮಾತನಾಡಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದೀನಿ. 5 ಜನ ಶಾಸಕರನ್ನ ಬಿ.ಕೆ. ಹರಿಪ್ರಸಾದ್ ಅವರು ಅಮಾನತು ಮಾಡಿದ್ದಾರೆ. ಹಾಂ, ಬಿ.ಕೆ. ಹರಿಪ್ರಸಾದ್ ಅವರು 5 ಜನ ಶಾಸಕರನ್ನ ಅಮಾನತು. ಎಲ್ಲಿ? ಹರಿಯಾಣ ಒರಿಸ್ಸಾ? ಹರಿಯಾಣ. ಆಬ್ವಿಯಸ್ಲಿ ಪ್ರೊಸೀಜರ್ ಪ್ರಕಾರ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅವ್ರಿಗೆ ನೋಟಿಸ್ ಜಾರಿ ಮಾಡಿ, ಅದು ಒಂದು ಪೊಲಿಟಿಕಲ್ ಪಾರ್ಟಿ ಏನು ಪ್ರೊಸೀಜರ್ ಇದರ ಪ್ರಕಾರ ಮಾಡಿದ್ದಾರೆ. ರಾಜ್ಯಸಭಾ ಸದಸ್ಯರು ದಿಢೀರ್ನೆ ಬಿಜೆಪಿ ಆ ಥರ ಅಟ್ರಾಕ್ಷನ್ ಇದೆ ರೀ, ಮೋದಿ ಸಾಹೇಬ್ರದ್ದು ಲಾ ಆಫ್ ಅಟ್ರಾಕ್ಷನ್ ಹಂಗಿದೆ. ಸೊ ಹೇಳಕ್ಕೆ ಬರಲ್ಲ ಇದು. ಇದೇ ಈ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಬಟ್ ಇಫ್ ದೇ ಹ್ಯಾವ್ ಜಂಪ್ಡ್ ಆ್ಯಂಡ್ ದೇ ಹ್ಯಾವ್ ಗಾನ್, ವಾಟ್ ವಿ ಕ್ಯಾನ್ ಸೇ. ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ರಾತ್ರಿ ಚರ್ಚೆಗಳು ನಡೆದಿದ್ದಾವೆ. ಅಲ್ಲ, ಇದು ವಿಸ್ತರಣೆ ಆಗಬೇಕು ಅದು ಹೇಳ್ತಾ ಇದ್ದೇನಲ್ಲ, ಆಗಬೇಕು ಆಗಬಾರ್ದು ಅಂತಕ್ಕಂಥದ್ದು ಹೈಕಮಾಂಡು, ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದ ಡಿ.ಕೆ. ಶಿವಕುಮಾರ್ ಸಾಹೇಬರು ತೀರ್ಮಾನ ತಗೊಳ್ತಾರೆ. ಮೇ ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಅದು ಹೇಳಿದ್ವಲ್ಲ, ನಾವು ಇದ್ರ ಬಗ್ಗೆ ಯಾರು, ನಾನಂತೂ ವೈಯಕ್ತಿಕವಾಗಿ ಇದ್ರ ಬಗ್ಗೆ ವಿಚಾರ ಮಾತನಾಡಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದೀನಿ. 5 ಜನ ಶಾಸಕರನ್ನ ಬಿ.ಕೆ. ಹರಿಪ್ರಸಾದ್ ಅವರು ಅಮಾನತು ಮಾಡಿದ್ದಾರೆ. ಹಾಂ, ಬಿ.ಕೆ. ಹರಿಪ್ರಸಾದ್ ಅವರು 5 ಜನ ಶಾಸಕರನ್ನ ಅಮಾನತು. ಎಲ್ಲಿ? ಹರಿಯಾಣ ಒರಿಸ್ಸಾ? ಹರಿಯಾಣ. ಆಬ್ವಿಯಸ್ಲಿ ಪ್ರೊಸೀಜರ್ ಪ್ರಕಾರ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅವ್ರಿಗೆ ನೋಟಿಸ್ ಜಾರಿ ಮಾಡಿ, ಅದು ಒಂದು ಪೊಲಿಟಿಕಲ್ ಪಾರ್ಟಿ ಏನು ಪ್ರೊಸೀಜರ್ ಇದರ ಪ್ರಕಾರ ಮಾಡಿದ್ದಾರೆ. ರಾಜ್ಯಸಭಾ ಸದಸ್ಯರು ದಿಢೀರ್ನೆ ಬಿಜೆಪಿ ಆ ಥರ ಅಟ್ರಾಕ್ಷನ್ ಇದೆ ರೀ, ಮೋದಿ ಸಾಹೇಬ್ರದ್ದು ಲಾ ಆಫ್ ಅಟ್ರಾಕ್ಷನ್ ಹಂಗಿದೆ. ಸೊ ಹೇಳಕ್ಕೆ ಬರಲ್ಲ ಇದು. ಇದೇ ಈ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಬಟ್ ಇಫ್ ದೇ ಹ್ಯಾವ್ ಜಂಪ್ಡ್ ಆ್ಯಂಡ್ ದೇ ಹ್ಯಾವ್ ಗಾನ್, ವಾಟ್ ವಿ ಕ್ಯಾನ್ ಸೇ.